guys, good morning. Welcome back to my new vlog guys. ನಾನು ಮಾರ್ನಿಂಗ್ ಇಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದೀನಿ. ಸೊ ಇವತ್ತಿನ ವ್ಲಾಗ್ ಏನಪ್ಪಾ ಅಂತಂದ್ರೆ ನಾವೆಲ್ಲ ಸೇರ್ಕೊಂಡು ಎಲ್ಲ ಹೊರಟಿದೀವಿ ಅಂತಂದ್ರೆ ಬನ್ನಿ ನೋಡೋಣ. ಸೊ ಗಾಯ್ಸ್, ನಾವು ಇವತ್ತು ನನ್ನ ಫೇವ್ರೆಟ್ ಪ್ಲೇಸ್ ಅಂತಾನೆ ಹೇಳ್ಬೋದು. ಸೊ ನಾನು ಇಷ್ಟೊತ್ತಿಗೆ 4 times ವಿಸಿಟ್ ಮಾಡಿದೀನಿ. ಸೊ ಈಗ ಹೋಗ್ತಾ ಇರೋವಂಥದ್ದು 5ನೇ ಬಾರಿ. ಸೊ ಎಲ್ಲಪ್ಪ ಹೊರಟಿದೀವಿ ಅಂತಂದ್ರೆ ನನ್ನ ಫೇವ್ರೆಟ್ ಪ್ಲೇಸ್ ಆವಲ್ ಬೆಟ್ಟಕ್ಕೆ. ಸೊ ಇದು ನಾನು ತನು ಅವರು 2ನೇ ಬಾರಿ ವಿಸಿಟ್ ಮಾಡ್ತಾ ಇರೋವಂಥದ್ದು. ಹಾಗೆ ನನ್ನ ಫ್ಯಾಮಿಲಿ ಟೋಟಲ್ 4ನೇ ಬಾರಿ ಹೋಗಿದೀವಿ. ಸೊ ಈಗ 5ನೇ ಬಾರಿ ಹೋಗ್ತಾ ಇರೋವಂಥದ್ದು. ಸೊ ನಮ್ಗಂತೂ ಈ ಪ್ಲೇಸ್ ತುಂಬಾನೇ ಇಷ್ಟ ಆಗ್ಬಿಟ್ಟಿದೆ. ಯಾಕಂದ್ರೆ ಇದು ನಮ್ಮ ಫೇವ್ರೆಟ್ ಪ್ಲೇಸ್ ಅಂತಾನೆ ಹೇಳಿದ್ನಲ್ವಾ. ಸೊ ಫೇವ್ರೆಟ್ ಪ್ಲೇಸ್ ಯಾಕಪ್ಪ ಆಯ್ತು ಅಂತಂದ್ರೆ, ನಾನು ನವೀನ್ ಫಸ್ಟ್ ಟೈಮ್ ಮದ್ವೆ ಆದ್ಮೇಲೆ ಬಂದಿದ್ದು ನಮ್ಮ ಈ ಆವಲ್ ಬೆಟ್ಟ ದೇವಸ್ಥಾನಕ್ಕೆ. ಸೊ ಮರೆಯಲಾಗದ ಆ ದಿನ ಆದ್ರಿಂದ ನನ್ನ ಹಾಗೆ ನವೀನ್ನ ಫೇವ್ರೆಟ್ ಪ್ಲೇಸ್ ಅಂತಾನೆ ಹೇಳ್ಬೋದು. ಸೊ ಗೈಸ್, ಪುಟ್ಟಣ್ಣ ಬಂದಿದ್ದಾರೆ ನೋಡಿ. ನಮ್ ಖುಷಿ ಪುಟಾಣಿ ಆಗ್ಲಿ ಹೋಗಿ ಅವ್ರ ಮಾಮನ್ ಜೊತೆ ಸೇರ್ಕೊಂಡ್ಬಿಟ್ಟಿದ್ದಾಳೆ. ಸೊ ಈಗ ನಾವ್ ಎಷ್ಟು ಕರೆದ್ರು ಬರೋದಿಲ್ಲ, ಯಾಕಂತಂದ್ರೆ ಅವ್ರ ಮಾವ ಅಂದ್ರೆ ಅಷ್ಟು ಫೇವ್ರೇಟ್ ಅವಳಿಗೆ. ಸೊ ನವೀನ್ ದೇವ್ರ ಸಾಂಗ್ ಹಾಕಿದ್ದಾರೆ, ದೇವ್ರ ಸಾಂಗ್ ಹಾಕೊಂಡು ಹೊರಟಿದೀವಿ. ನಾವ್ ಯಾವ್ದೇ ಒಂದು ಶುಭ ಕಾರ್ಯಕ್ಕೆ ಆಗ್ಲಿ ಇನ್ನೆಲ್ಲನ ಹೊರಟಿರ್ಬೇಕಾದ್ರೆ ನಾವು ಆದಷ್ಟು ದೇವ್ರ ಹಾಡುಗಳನ್ನ ನಾವು ಕೇಳ್ಬೇಕು. ಯಾಕಪ್ಪ ಅಂದ್ರೆ ಆ ದಿನ ತುಂಬಾ ಒಳ್ಳೆ ದಿನ ಆಗ್ಲಿ, ಹಾಗೆ ನಾವು ಯಾವ ಕಾರ್ಯಕ್ಕೆ ಹೋಗಿರ್ತೀವೋ ಅದು ಸಕ್ಸಸ್ ಆಗ್ಲಿ ಅಂತ. ಸೊ ಪಾಸಿಟಿವ್ ವೈಬ್ ಬರೋದಕ್ಕೆ, ಪಾಸಿಟಿವಿಟಿ ಆಗಿರೋದಕ್ಕೆ ನಾವು ದೇವ್ರ ಹಾಡುಗಳನ್ನ ಫಸ್ಟ್ ಬೆಳಗ್ಗೆನೆ ಎಲ್ಲನ ಹೊರಟಾಗ ಕೇಳೋದು ಒಳ್ಳೆಯದು. ಸೊ ಗೈಸ್ ನೋಡಿ, ನಮ್ಮ ಮುದ್ದು ಪುಟಾಣಿಗೂ ಅಷ್ಟೇ ದೇವರಂದ್ರೆ ತುಂಬಾನೇ ಇಷ್ಟ ಆಗ್ಬಿಟ್ಟಿದೆ. ಇನ್ನು ಮೊಕ್ತಾನೆ ಇದ್ದಾಳೆ ನೋಡಿ. ದೇವ್ರ ಕಂಡ್ರೆ ಅದಿಷ್ಟು ಭಕ್ತಿನೋ ನಮ್ ಖುಷಿ ಪುಟಾಣಿಗೆ. ಅವಳದು ರೀಲ್ಸ್ ಎಲ್ಲ ನಾನು ಆದಷ್ಟು ಶೇರ್ ಮಾಡಿದೀನಿ. ಇಷ್ಟ ಇದ್ದವರು ಹೋಗ್ಬಿಟ್ಟು ನಮ್ಮ ವಿನುತಾಯಿ ಮೂರ್ತಿ ಎಂಬ ಇನ್ಸ್ಟಾಗ್ರಾಮ್ ಇದೆ, ಸೊ ಹೋಗಿ ವಾಚ್ ಮಾಡಿ ಅಂತ ಹೇಳ್ತಾ ಗಾಯ್ಸ್ ಇನ್ನೇನ್ ಬಂದ್ವಿ. ಸೊ ಆವಲ್ ಬೆಟ್ಟಕ್ಕೆ. ಸೊ ಇದು ಮೇನ್ ಎಂಟ್ರಿ, ಅದಕ್ಕೆ ಗೇಟ್ ಓಪನ್ ಮಾಡ್ತಾ ಇದ್ದಾರೆ ಸೆಕ್ಯೂರಿಟಿ. ಸೊ ಇಲ್ಲಿಂದ ಮೇಲೆ ಬೆಟ್ಟದ ಮೇಲಕ್ಕೆ ಹೋಗ್ಬೇಕು ನಾವು. ಸೊ ಕಾರೆಲ್ಲ ವೆಹಿಕಲ್ಸ್, 2 ವೀಲರ್ ಹಾಗೆ ಕಾರಲ್ಲಿ ಹೋಗ್ಬೋದು. ಸೊ ಏನ್ ತೊಂದ್ರೆ ಇಲ್ಲ, ಆರಾಮ್ಸೆ ಕಾರ್ ಎತ್ಕೊಂಡು ಮೇಲೆಗಡೆ ಬೆಟ್ಟಕ್ಕೆ ಹೋಗ್ಬೋದು. ಫಸ್ಟ್ ನಮ್ಗೆ ಸಿಗುವಂತದ್ದು ನರಸಿಂಹಸ್ವಾಮಿ ಟೆಂಪಲ್, ಆಮೇಲೆ ಅದ್ರ ಮೇಲೆ ಲಕ್ಷ್ಮೀ ದೇವಸ್ಥಾನ ಇದೆ. ಸೊ ಗೈಸ್ ನೋಡಿ, ರೂಟು ಅಷ್ಟು ತುಂಬಾ ಚೆನ್ನಾಗಿದೆ. ಆರಾಮಾಗಿ 2 ವೀಲರ್ ಹಾಗೆ ಕಾರ್ನೆಲ್ಲ ತಗೊಂಡು ಮೇಲೆಗಡೆ ದೇವಸ್ಥಾನದ ಹತ್ರ ಹೋಗ್ಬೋದು. ಕಾರ್ ಪಾರ್ಕಿಂಗ್ ಏರಿಯಾ ಸಹ ಇದೆ. ತುಂಬಾನೇ ಸ್ಪೇಷಿಯಸ್ ಆಗಿದೆ ಮೇಲೆಗಡೆ ಅಂತ ಹೇಳ್ಬೋದು. ಗೈಸ್, ನಾನು ತನು ಇದು 2ನೇ ಬಾರಿ ವಿಸಿಟ್ ಮಾಡ್ತಾ ಇರೋದು ಅವಳ ಜೊತೆ ಅಂತ ಹೇಳಿದ್ನಲ್ವಾ. ಸೊ ಇಲ್ಲಿಂದಾನೇ ಸ್ಟಾರ್ಟ್ ನಮ್ಮ ಜರ್ನಿ. ಇಲ್ಲಿ ತನು ಹಾಗೆ ಪುಟ್ಟ ಅಣ್ಣ ಹಾಗೆ ಅಮ್ಮ 3 ಜನನ ಕುತ್ಕೊಂಡಿದ್ರು. ನನ್ನ ಹಿಂದಿನ ರೀಲ್ಸ್ ಅಲ್ಲಿ ಇದೆ, ಆವಲ್ ಬೆಟ್ಟ ರೀಲ್ಸ್ ಅಂತ ಮಾಡಿದ್ದೀನಲ್ಲ, ಸೊ ಆ ರೀಲ್ಸ್ ಅಲ್ಲಿ ಇದೆ. ಸೊ ಇನ್ನು ಯಾರೆಲ್ಲ ನೋಡಿಲ್ಲ ಹೋಗಿ ವಾಚ್ ಮಾಡಿ ಅಂತ ಹೇಳ್ತಾ. ಸೊ ಗೈಸ್, ಇಲ್ಲಿಂದ ನಡ್ಕೊಂಡು ಮೇಲೆಗಡೆ ಹೊರಟಿದೀವಿ. ಐ ಥಿಂಕ್ ಒಂದು 50 or 70 ಸ್ಟೆಪ್ಸ್ ಇರ್ಬೋದು. ಸೊ ಇಲ್ಲಿಂದ ಸ್ವಲ್ಪ ದೂರದಲ್ಲಿ ನರಸಿಂಹಸ್ವಾಮಿ ಅಂದ್ರೆ ಲಕ್ಷ್ಮೀ ನರಸಿಂಹಸ್ವಾಮಿ ಟೆಂಪಲ್ ಇದೆ. ಸೊ ಈ ಬೆಟ್ಟನ ದೇನುಗಿರಿ ಅಂತ ಹೇಳ್ತಾರೆ. ಸೊ ಗೈಸ್, ನಮ್ಮ ಗುಡಿಬಂಡೆ ಸುತ್ತಮುತ್ತಲು 5 ಪಂಚಗಿರಿಗಳಿದಾವೆ. ಫಸ್ಟ್ ಬಂದು ನಮ್ಮ ಗುಡಿಬಂಡೆಯ ಸುರಸದ್ಮಗಿರಿ ಬೆಟ್ಟ, ಹಾಗೆ 2ನೇದು ದೇನುಗಿರಿ, ಇದು ಬಂದು ಲಕ್ಷ್ಮೀ ನರಸಿಂಹಸ್ವಾಮಿ ಟೆಂಪಲ್. ಸೊ ಹಾಗೆ ಇನ್ನೊಂದು ವರಾಹಗಿರಿ, ಸೊ ಹೊರಳಕೊಂಡ ಹತ್ರ ಇರುವಂತದ್ದು. ಇನ್ನೊಂದು ಕೂರ್ಮಗಿರಿ, ಇದು ಬಂದು ಎಲ್ಲೋಡ್ ಹತ್ರ ಇದೆ ಕೂರ್ಮಗಿರಿ. ಹಾಗೆ ವಿದ್ಯಾಗಿರಿ ಅಂತ ಇದೆ, ಇದು ಒಂದು ಬ್ರಾಹ್ಮಣಹಳ್ಳಿ ಹತ್ರ ಬರುತ್ತೆ, ಗುಡಿಬಂಡೆ ನಿಯರ್ ಬೈ. ಸೊ ಗೈಸ್, ಇಷ್ಟು ಪಂಚಗಿರಿಗಳು ನಮ್ಮ ಗುಡಿಬಂಡೆ ಸುತ್ತಮುತ್ತಲು ಇದೆ. ಸೊ ತನು ನೋಡಿ ಸುಸ್ತಾಗ್ಬಿಟ್ಲು ಪಾಪ, ಇನ್ನು ಅರ್ಧ ಸ್ಟೆಪ್ಸು ಸಹ ಹತ್ತಿಲ್ಲ. ಸೊ ಆಗ್ಲೇ ಸುಸ್ತಾಗಿ ಕುತ್ಕೊಂಡ್ಬಿಟ್ಟಿದ್ದಾಳೆ.
ನವೀನ್ ಅಮ್ಮ ಹಾಗೆ ಪುಟ್ಟ ಅಣ್ಣ ಎಲ್ಲ ಮುಂದೆ ಮುಂದೆ ನಡ್ಕೊಂಡು ಹೋಗ್ತಾ ಇದ್ದಾರೆ. ಸೊ ನಾನು ತನ್ನನ್ನ ಕಾವಲ್ ಕುತ್ಕೊಂಡಿದೀನಿ, ಅವಳು ಸುಧಾರಿಸ್ಕೊಂತಾವಳೆ. ಸೊ ಸುಧಾರಿಸ್ಕೊಂಡಿದ್ದಾದ್ಮೇಲೆ ಈಗ ದೇವಸ್ಥಾನ ಕಾಣ್ತಿದ್ಯಲ್ಲ, ಸೊ ಅದೇ ಲಕ್ಷ್ಮೀ ನರಸಿಂಹಸ್ವಾಮಿ ಟೆಂಪಲ್. ಸೊ ಅಲ್ಲಿಗೆ ಈಗ ಹೋಗ್ಬೇಕು. ತುಂಬಾನೇ ಸುಸ್ತಾಗಿರೋದ್ರಿಂದ ನಿಧಾನ ಬರ್ತಾ ಇದ್ದಾಳೆ. ಬೇಗ ಬಾರೆ, ನಿನ್ನಿಂದ ಅಲ್ಲಿ ದೇವಸ್ಥಾನದಲ್ಲಿ ಪೂಜೆನೆ ಆಗೋಗುತ್ತೆ ಅಂತ ನಾನ್ ರೇಗಿಸ್ಕೊಂಡು ಅವಳನ್ನ ಕರ್ಕೊಂಡು ಬರ್ತಾ ಇದ್ದೀನಿ. ಸೊ ಇನ್ನೇನು ಗೈಸ್, ದೇವಸ್ಥಾನ ಲಕ್ಷ್ಮೀ ನರಸಿಂಹಸ್ವಾಮಿ ಟೆಂಪಲ್ಗೆ ಮೇಲೆ ಬಂದಿದೀವಿ. ಸೊ ನೋಡಿ ಗೈಸ್, ನಮ್ ಹಿಂದೆಗಡೆ ಎಷ್ಟು ಚೆನ್ನಾಗಿದೆ ಗೊತ್ತಾ, ಆ ವೈಬ್ ನಿಜವಾಗ್ಲು ತುಂಬಾ ಖುಷಿ ಆಗುತ್ತೆ. ಸೊ ಫಸ್ಟ್ ನೋಡಿ, ಇಲ್ಲಿ ಒಂದು ಗಂಟೆ ಇದೆಯಲ್ಲ, ಸೊ ಇಲ್ಲಿ ಒಂದಷ್ಟು ನಾನು ಹೇಳ್ತಾ ಇರ್ತೀನಿ. ನಾನು ತಾನು ಅವ್ರ ಫ್ಯಾಮಿಲಿ ಇಬ್ರು ಬಂದಾಗ ಒಂದಷ್ಟು ಫೋಟೋಸ್ ಎಲ್ಲ ಇಲ್ಲಿ ತೆಗೆಸ್ಕೊಂಡಿದೀವಿ. ಸೊ ಇದು ಒಳಗಡೆ ಎಂಟ್ರೆನ್ಸ್, ಲಕ್ಷ್ಮೀ ನರಸಿಂಹಸ್ವಾಮಿ ಟೆಂಪಲ್ ಒಳಗಡೆ ಎಂಟ್ರೆನ್ಸ್ ಇದು. ಸೊ ಗೈಸ್, ಇಲ್ಲಿ ಒಳ್ಳೆ ಹೆವನ್ ಬಂದಂಗೆ ಇರುತ್ತೆ. ನಿಜವಾಗ್ಲೂ ತುಂಬಾನೇ ಖುಷಿ ಆಗುತ್ತೆ ಈ ಒಂದು ಪ್ಲೇಸ್. ಸೊ ನೋಡಿ ಗೈಸ್, ಇಲ್ಲಿ ಗಂಟೆ ಕಟ್ಟಿದಾರಲ್ವಾ, ಇಲ್ಲಿ ನಾನು ತನ್ನ ಇಬ್ರು ಫೋಟೋ ತೆಗೆಸ್ಕೊಂಡಿದೀವಿ. ನವೀನ್ ಹಾಗೆ ಪುಟ್ಟ ಅಣ್ಣ ನಮ್ಮಿಬ್ಬರನ್ನ ಎತ್ಕೊಂಡು ಫೋಟೋಸ್ ತೆಗೆಸ್ಕೊಂಡಿದೀವಿ. ಸೊ ಇಲ್ಲಿ ಈಗ ಕಾಲೆಲ್ಲ ತೊಳೆಯೋದಿಕ್ಕಂತ ಹೇಳ್ಬಿಟ್ಟು ನೀರ್ ಫೆಸಿಲಿಟಿನೂ ಸಹ ಇದೆ. ಸೊ ಅದಕ್ಕೆ ಎಲ್ಲಾರು ಕಾಲ್ ತೊಳ್ಕೊಂಡು, ಆಮೇಲೆ ಇಲ್ಲಿ ನೋಡಿ ನಮ್ಮ ಫ್ರೆಂಡ್ಸ್ ಇದಾರೆ ನೋಡಿ, ಮಂಗಣ್ಣ. ಸೊ ನಾವ್ ಎಲ್ಲ ಹೋದ್ರುನು ಮಂಗಣ್ಣ ಇದ್ದೇ ಇರ್ತಾರೆ ನಮ್ಮ ಹಿಂದೆ. ಸೊ ಮಂಗಣ್ಣನ್ ಮಾತಾಡ್ಸ್ಕೊಂಡು ಹೊರಗಡೆ ಹೋಗ್ತಾ ಇದೀವಿ. ಸೊ ಗಾಯ್ಸ್, ಇದು ಫಸ್ಟ್ ಸಿಗುವಂತಹ ದ್ವಾರ ಬಾಗಿಲು. ಸೊ ಇದ್ರ ಒಳಗಡೆ ಹೋದ್ರೆ ದೊಡ್ಡದೊಂದು ಹಾಲ್ ಸಿಗುತ್ತೆ. ಗೈಸ್, ಇಲ್ಲಿ ನೋಡಿ ದೇವ್ರಿಗೆ ಕಲ್ಯಾಣೋತ್ಸವ ಮಾಡುವಂತಹ ಜಾಗ ಇದು. ಸೊ ಅದಕ್ಕೆ ಇವತ್ತು ಅಭಿಷೇಕ ಹಾಗೆ ಕಲ್ಯಾಣೋತ್ಸವ ಇರೋದ್ರಿಂದ ದೇವರಿಗೆ ಇನ್ನು ಏನು ಅಲಂಕಾರ ಮಾಡದೆ ಹಾಗೆ ಕ್ಲೀನ್ ಆಗಿ ಇಟ್ಟಿದ್ದಾರೆ. ಸೊ ಇನ್ ಸ್ವಲ್ಪ ಹೊತ್ತಿಗೆ ಕಲ್ಯಾಣೋತ್ಸವ ಹಾಗೆ ಅಭಿಷೇಕ ಪ್ರತಿಯೊಂದು ಶುರುವಾಗುತ್ತಲ್ಲ, ಸೊ ಅದಕ್ಕೆ ದೇವ್ರನ್ನೆಲ್ಲ ಕ್ಲೀನ್ ಆಗಿ ನೀಟ್ ಮಾಡಿ ಇಟ್ಟಿದ್ದಾರೆ. ಸೊ ಒಂದಷ್ಟು ಜನ ದೇವರಿಗೆ ದೀಪದ ಆರತಿ ಬೆಳಗ್ತಾ ಇದ್ರು. ಸೊ ಇದು ನೋಡಿ ಗೈಸ್, ಪುಟ್ಟದಾದಂತಹ ದೇವರಿಗೆ ಮಲ್ಕೊಳ್ಳುವಂತಹ ಒಂದು ಉಯ್ಯಾಲೆ. ಹಾಗೆ ನೋಡಿ ನಮ್ಮ ಲಕ್ಷ್ಮೀ ನರಸಿಂಹಸ್ವಾಮಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾರೆ ಅಂತ. ಸೊ ಗೈಸ್, ಇಲ್ಲಿನ ವಿಶೇಷತೆ ಏನಪ್ಪಾ ಅಂತಂದ್ರೆ, ನಾವು ಯಾವುದೇ ದೇವಸ್ಥಾನಕ್ಕೆ ಹೋದ್ರೂ ಗರ್ಭಗುಡಿಗೆ ಬಿಡೋದಿಲ್ಲ ಸಾಮಾನ್ಯವಾಗಿ. ಆದ್ರೆ ಇಲ್ಲಿ ನಮ್ಮ ದೇನುಗೈ ಲಕ್ಷ್ಮೀ ನರಸಿಂಹಸ್ವಾಮಿ ಟೆಂಪಲ್ ಅಲ್ಲಿ ನಾವು ಗರ್ಭಗುಡಿಗೆ ಹೋಗಿ ದೇವ್ರನ್ನ ನಮಸ್ಕಾರ ಮಾಡಿ ಹೊರಗೆ ಬರ್ಬೋದು. ಇದಾದ್ಮೇಲೆ ಎರಡನೇ ದೇವಸ್ಥಾನ ಯಾವ್ದಪ್ಪ ಅಂತಂದ್ರೆ ಸಿಂಹಾಚಲಂ. ಸೊ ಇಲ್ಲೂ ಅಷ್ಟೇ ದೇವ್ರನ್ನ ಗರ್ಭಗುಡಿಗೆ ಹೋಗಿ ನಮಸ್ಕಾರ ಮಾಡಿ ಬರ್ಬೋದು. ಸೊ ಇನ್ನು ಬೇರೆ ಯಾವುದೇ ಈ ನಮ್ಮ ಭಾಗಗಳಲ್ಲಿ ಇಲ್ಲ. ಸೊ ಗೈಸ್, ಈಗ ನೋಡಿ ನಮ್ಮ ಖುಷಿ ಪುಟಾಣಿಗೆ ಅಪ್ಪಾಜಿ ಇಡ್ಲಿ ತಗೊಂಡ್ ಬಂದಿದ್ರು. ಅದಕ್ಕೋಸ್ಕರ ಅವಳು ಪುಟಾಣಿ ಅಲ್ವಾ, ಅವಳು ಪಾಪ ಹೊಟ್ಟೆ ಹಸಿವು ತಡ್ಕೊಳಲ್ಲ. ಅದಕ್ಕೋಸ್ಕರ ಅವಳಿಗೋಸ್ಕರ ಡ್ಯಾಡಿ ಇಡ್ಲಿ ತಗೊಬಂದಿದ್ರು. ಹಾಸಿನಿಗೂ ಇಡ್ಲಿ ತಿನ್ನಪ್ಪ ಅಂತಂದ್ರೆ, ಇಲ್ಲ ಮಮ್ಮಿ ನಾನು ನಿಮ್ ಜೊತೆನೆ ಒಂದೇ ಸರಿ ಊಟ ಮಾಡ್ತೀನಿ ಅಂತ ಹೇಳಿದ್ಲು. ಸೊ ತುಂಬಾ ಖುಷಿ ಆಯ್ತು. ಆಮೇಲೆ ಸುಮ್ನೆ ಕುತ್ಕೊಂಡಿದ್ವಿ, ಇನ್ನು ಫ್ರೆಂಡ್ಸ್ ಬರ್ಬೇಕಿತ್ತು. ಫ್ರೆಂಡ್ಸ್ನೆಲ್ಲ ಇನ್ವೈಟ್ ಮಾಡಿದ್ದೆ, ಆದ್ರೆ ಯಾಕೋ ಅವ್ರ ಕಾರಣಾಂತರಗಳಿಂದ ಬರ್ಲಿಲ್ಲ. ಸೊ ಇರ್ಲಿ ಅಂತ ಹೇಳ್ಬಿಟ್ಟು ನಾವು ಒಂದಷ್ಟು ಫ್ರೂಟ್ಸ್ ಎಲ್ಲ ತಗೊಂಡ್ ಬಂದಿದ್ವಿ. ಹಾಗೆ ಅದನ್ನೆಲ್ಲ ತಿನ್ಕೊಂಡು, ಹಾಗೆ ನವೀನ್ ವಡೆ ತಗೊಂಡ್ ಬಂದಿದ್ರು. ಹಾಸಿನಿ ನೋಡಿ ವಡೆ ತಿಂತಾ ಇದ್ದಾಳೆ, ಅವಳ ಫೇವ್ರೇಟ್ ವಡೆ. ಅದಕ್ಕೋಸ್ಕರ ಮಮ್ಮಿ ವಡೆ ತಿಂತೀನಿ ಮಮ್ಮಿ ನಾನು ಅಂತ ಹೇಳ್ಬಿಟ್ಟು ವಡೆ ತಗೊಂಡು ತಿಂತಾ ಇದ್ದಾಳೆ. ಸೊ ಗೈಸ್, ಇಲ್ಲಿ ಎಲ್ಲ ಊಟ ಖುಷಿ ಪುಟಾಣಿಗೆ ತಿನ್ನಿಸ್ಕೊಂಡು ಯಾವ ತರ ಇರುತ್ತೆ, ಹೇಗ್ ಮಾಡ್ತಾರೆ ಅನ್ನೋದನ್ನ ಕಮಾನ್ ಲೆಟ್ಸ್ ಗೋ. ಬ್ರಹ್ಮಣಃ ದ್ವಿತೀಯ ಮಹಾರಾತ್ರೆ ಶ್ರಿಯಶ್ವೇತಾ ವರಾಹ ಕಲ್ಪೆ ವೈವಸ್ವತ ಅನ್ನಂತರೆ ಕಲಿಯುಗೆ ಪ್ರಥಮೇ ಪಾದೆ ಜಂಬೂದ್ವೀಪೆ ಭಾರತವರ್ಷೆ ಭರತಖಂಡೆ. ಈಗ ಅಭಿಷೇಕ ಸ್ಟಾರ್ಟ್ ಆಗಿದೆ.
ಫುಲ್ ವಿಡಿಯೋ ಹಾಕ್ತಾ ಇದ್ದೀನಿ ನಿಮಗೋಸ್ಕರ, ಪ್ಲೀಸ್ ವಾಚ್ ಮಾಡಿ. ಯಜಮಾನಸ್ಯ ಗೋತ್ರ ತುಳಸ್ಯಾಹ ಮುಲ್ಕನಾಡಿ ಗೋತ್ರ ತುಳಸ್ಯಾಹ. ಕೂತ್ಕೊಳ್ಳಿ, ಆ ಕಡೆ ಕೂತ್ಕೊಳ್ಳಿ, ಮಾಡಿ ಕೂತ್ಕೊಳ್ಳಿ. ಯಜಮಾನಸ್ಯ ಗೋತ್ರ ತುಳಸ್ಯಾಹ ಅನಂತ ಗೋತ್ರ ತುಳಸ್ಯಾಹ. षण्णामित्र वरुणः षण्णापवर्यमा षण्णाहिन्दा बृहस्पतिः षण्णा एव प्रत्यक्षं ब्रह्मासि त्वामेव प्रत्यक्षं ब्रह्म वदिष्यामि सुखं वदिष्यामि ओम या पलनीया भला पुष्पा याः वृक्षाः पुष्पणी बृहस्पति प्रसूधा स्मानो मन्त्वाः गुम्बसाः स्वरोधकेनास्कामयामि ओम या पलनीया भला पुष्पायाः वृक्षाः पुष्पणीः बृहस्पति प्रसूता प्रभाहां जननी यन्तोके देवदत्तामद्वारा वां भद्रीः शरणमहं प्रवक्षे समेन यदां त्वां वृणीमहे किं वासः सत्यमहीमहे कुशोनां रूपमन्यस्य मयश्रें श्रियतां यशः त्वत्तमेन प्रजा भूतः मही संधवकर्तः श्रियतां सूर्यामिरन्मही लक्ष्मी जातवेदो महामभम् आर्द्रां धिष्टरहें वृष्टि स्वर्णां पद्मप्रिये पद्मिनि पद्महस्ते पद्मालये पद्मदलायनाक्षे भागस्याहमगन्धिरे विभाधोदयपूरुषः ಗೈಸ್, ಅಭಿಷೇಕ ಮುಗೀತು. ಸೊ ಎಷ್ಟು ಚೆನ್ನಾಗಿ ದೇವರಿಗೆ ವಿಶೇಷವಾದ ಒಂದು ಅಲಂಕಾರ ಮಾಡಿದ್ದಾರೆ. ಸೊ ಈಗ ಮಹಾಮಂಗಳಾರತಿ ಮಾಡೋ ಸಮಯ. ಸೊ ಮಹಾಮಂಗಳಾರತಿ ಮಾಡ್ತಾ ಇದ್ದಾರೆ, ಬನ್ನಿ ಗೈಸ್ ನೋಡೋಣ. दामोदराय नमः ओम संकर्षणाय नमः ओम वासुदेवाय नमः ओम प्रद्युम्नाय नमः ओम अनिरुद्धाय नमः ओम पुरुषोत्तमाय नमः ओम दोक्षजाय नमः ओम नारसिंहाय नमः ओम उपेन्द्राय नमः ओम
हरिगे नमः ओम श्री कृष्णाय नमः ओम श्री देवगिरि लक्ष्मी नारसिंहाय नमः भवन्तु समस्त सम्मङ्गलानि भवन्तु। ಸೊ ಗಾಯ್ಸ್ ಫೈನಲಿ ಪೂಜೆ ಮುಗೀತು. ಹಾಗೆ ಈಗ ಕಲ್ಯಾಣೋತ್ಸವ ಸ್ಟಾರ್ಟ್ ಆಗಿದೆ. ಸೊ ಕಲ್ಯಾಣೋತ್ಸವ ಮುಗಿಸ್ಕೊಂಡು ನಾವೆಲ್ಲರೂ ಸೆಲ್ಫಿ ಪ್ಲೇಸ್ಗೆ ಹೋಗ್ತಾ ಇದೀವಿ. ಸೆಲ್ಫಿ ಪ್ಲೇಸ್ ಇಂದ ಇನ್ನು ಎಲ್ಲೆಲ್ಲಿ ಹೋಗ್ತೀವಿ ಅನ್ನೋದನ್ನ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳ್ತಾ ಸೊ ಈ ವ್ಲಾಗ್ ನ ಇಲ್ಲೇ ಎಂಡ್ ಮಾಡ್ತಾ ಇದೀನಿ. ಗೈಸ್ ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಇದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರೆಲ್ಲ ನಮ್ಮ ಪೇಜ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಅಂಡ್ ಟೇಕ್ ಕೇರ್. ಬೈ ಬೈ ಟು ಆಲ್.